ಎಚ್ ಆರ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಒಂದು ಸುದ್ದಿಯನ್ನು ನಿಮಗೆ ಇಡ್ತಾ ಹೋಗ್ತೀನಿ. ಏನಪ್ಪ ಸುದ್ದಿ ಅಂತಂದರೆ, ಸಂಕ್ರಾಂತಿ ಹಬ್ಬದ ವಿಶೇಷ ಗೋಪೂಜೆ. ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತಮ್ಮ ಮನೆಯಲ್ಲಿ ಸಾಕಿದಂತಹ ಸುಮಾರು 30ಕ್ಕೂ ಹೆಚ್ಚು ರಾಸುಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬರೀ ರಾಸುಗಳಿಗೆ ಅಲ್ಲ, ಇಲ್ಲಿ ಕುರಿ, ಹಸು, ಮೇಕೆ ಎಲ್ಲದಕ್ಕೂ ಇಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗೋಡಿ ಹೋಬಳಿಯ ಹೋಬಳಿಯಲ್ಲಿ ಗ್ರಾಮದಲ್ಲಿ ಈ ಒಂದು ಪೂಜೆ ಏನು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಕೆ ರಾಜಪ್ಪನವರ ಒಂದು ಮನೆಯಲ್ಲಿ ಒಂದು ಸಂಕ್ರಾಂತಿ ಸಡಗರ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಪೂಜೆ ಮತ್ತು ಆ ರಾಸುಗಳಿಗೆ ವಿಶೇಷ ಪೂಜೆ ಬಗ್ಗೆ ನಾನು ನಿಮಗೆ ಸುದ್ದಿಯನ್ನು ಕೊಡ್ತಾ ಹೋಗ್ತೇನೆ. ಇವರು ಈ ಪೂಜೆಯನ್ನು ಮಾಡ್ತಾ ಕೂಡ ಹೇಳಿದ್ದಾರೆ. ಗೋವುಗಳಿಗೆ ವಿಶೇಷವಾದ ಪೂಜೆ ಮಾಡಿದ್ರೆ ಗೋವುಗಳನ್ನು ಪೂಜೆ ಮಾಡಿ ಗೌರವಿಸುವುದರಿಂದ ತಮ್ಮ ತಾಯಿಗೆ ಗೌರವ ಕೊಟ್ಟಂತೆ ಅಂತ ಕೂಡ ಹೇಳಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಮಾತು ಇದು. ಗೋವು ಅಂದರೆ ತಾಯಿ ಸಮಾನ. ಯಾಕಂತಂದರೆ ತಾಯಿ ತನ್ನ ಮಗುವಿಗೆ 1 ವರ್ಷ ಅಥವಾ 2 ವರ್ಷ ಹಾಲನ್ನು ಉಳಿಸ್ತಾಳೆ, ಹಾಲನ್ನು ಉಳಿಸಿ ಬೆಳೆಸ್ತಾಳೆ ಗೋಮಾತೆ ತಾಯಿ. ಆದರೆ ಗೋವಿದೆಯಲ್ಲ, ಇದು ತನ್ನ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವ ತನಕ ಹಾಲು ಉಳಿಸೋವಂಥ ಒಂದು ಗೋಮಾತೆ. ಸೊ ಹಾಗಾಗಿ ಗೋಮಾತೆಯನ್ನು ಪೂಜಿಸಿದರೆ ಎತ್ತ ತಾಯಿಗಿಂತ ಹೆಚ್ಚು ಗೌರವ ಕೊಟ್ಟಂತೆ, ಅವರನ್ನು ಪ್ರೀತಿಸಿದಂತೆ ಅಂತ ರಾಜಪ್ಪನವರು ಹೇಳಿದ್ದಾರೆ. ನಿಜವಾಗ್ಲೂ ಅದ್ಭುತವಾದಂಥ ಮಾತು. ವೀಕ್ಷಕರೇ, ಈಗ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಇವತ್ತು ಅವರ ಮನೆಯಲ್ಲಿ ಒಂದು ಸಂಕ್ರಾಂತಿ ಸಡಗರ, ಗ್ರಾಮಗಳಲ್ಲಿ ಒಟ್ಟಾಗಿ ಎಲ್ಲರೂ ಸೇರಿ ಹಬ್ಬವನ್ನು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಆದರೆ ಇವರ ಮನೆ ಒಂದರಲ್ಲೇ ಸುಮಾರು 40 ರಾಸುಗಳು. ನೀವು ನೋಡ್ತಾ ಹೋಗಿ ನೋಡಿ, ಎಷ್ಟು ರಾಸುಗಳಿದೆ ನೋಡಿ. ಎಲ್ಲ ರಾಸುಗಳಿಗೆ ಬೆಳಗ್ಗೆಯಿಂದ ಅವುಗಳನ್ನು ಸಿಂಗಾರ ಮಾಡಿ, ಅವನ್ನು ಸ್ವಚ್ಛತೆ ಮಾಡಿ, ಅರಿಶಿನ ಕುಂಕುಮ ಹೂಗಳನ್ನು ಹಾಕಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಮಹಿಳೆಯರಂತೂ ಮನೆಯಲ್ಲಿ ಸಡಗರವೋ ಸಂಭ್ರಮ, ಈ ದೀಪಾವಳಿ ಯುಗಾದಿಗಿಂತ ಹೆಚ್ಚಾಗಿ ಪೂಜೆಯನ್ನು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ತುಂಬ ಸುಂದರವಾಗಿದೆ. ಆರತಿ ಬೆಳಗ್ಗೆ ಹಸುಗಳಿಗೆ ಅರಿಶಿನ ಕುಂಕುಮ ಹೂವನ್ನಿಟ್ಟು ನೋಡಿ, ಬಾಳೆಹಣ್ಣು ಕೂಡ ತಿನ್ನಿಸ್ತಿದ್ದಾರೆ. ಬಾಳೆಹಣ್ಣನ್ನು ತಿನ್ನಿಸಿ ಹುಲ್ಲನ್ನು ಹಾಕಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ. ಸೊ ಸಂಕ್ರಾಂತಿ ಮುಂಚೆ ಸುಮಾರು 25-30 ವರ್ಷಗಳ ಹಿಂದೆ ಅದ್ಧೂರಿಯಾಗಿ ನಡೀತಾ ಇತ್ತು. ಯಾಕಂದರೆ ರಾಸುಗಳ ಸಂಖ್ಯೆ ಹೆಚ್ಚಾಗಿತ್ತು, ರೈತರ ಸಂಖ್ಯೆ ಹೆಚ್ಚಾಗಿತ್ತು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಮಾನವನ ಆಸೆಗಳಿಗೆ ಮಿತಿ ಇಲ್ಲದಂತಾಗಿ ಅರಣ್ಯ ಪ್ರದೇಶ ಇರ್ಬೋದು, ರೈತರ ಜಮೀನು ಇರ್ಬೋದು, ರೈತರ ಜಮೀನುಗಳಾಗಲಿ ಕೃಷಿ ಮಾಡೋಂಥದ್ದೆಲ್ಲ ಕ್ಷೀಣಿಸ್ತಾ ಹೋಗ್ತಾ ಇದೆ. ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮನುಷ್ಯ ತನ್ನ ಸಾವನ್ನೇ ತಾನೇ ತಗೊಳ್ತಾ ಇದ್ದಾನೆ ಅಂದರೆ ತಪ್ಪಾಗಲಾಗದು. ಹಿಂದೆ ನೋಡಿ, ಪ್ರತಿ ಒಂದು ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿ ರಾಸುಗಳಿರ್ತಾ ಇತ್ತು. ರೈತರು ವ್ಯವಸಾಯ ಮಾಡೋದೇನು, ಉಳ್ಳೋದು, ಬಿತ್ತೋದು ಎಷ್ಟೊಂದು ಇರ್ತಾಯಿತ್ತು. ಈಗ ಬೆಳ್ಳಿಣಿಕೆ ಅಷ್ಟು ಮಾತ್ರ ಸಿಗುತ್ತೆ. ಕೆಲವು ಗ್ರಾಮಗಳಲ್ಲಿ ರಾಸುಗಳು ಅಂದರೆ ಏನು ಹಳ್ಳಿಕಾರ ಅಂತ ಕರಿತೀವೋ, ಹಳ್ಳಿಕಾರಗಳೇ ಇಲ್ಲ. ನಿಜವಾಗ್ಲೂ ಇದೊಂದು ಬೇಸರದ ಸಂಗತಿ. ಆದ್ರೂ ಈ ರಾಜಪ್ಪನವರು ತನ್ನ ಮನೆಯಲ್ಲಿ ಸಾಕಷ್ಟು ಹಸುಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಕುರಿಗಳಾಗಿ ನೋಡಿ ಶೆಡ್ಡನ್ನು ಮಾಡಿ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನೋಡಿ. ಹಾಗಾಗಿ ಇವರು ವಿಶೇಷವಾಗಿ ಪೂಜೆಯನ್ನು ಮಾಡಿ, ಸಂಕ್ರಾಂತಿ ಸಡಗರವನ್ನು ಮಾಡಿ ವಿಶೇಷ ಪೂಜೆ ಮಾಡಿದ್ದಾರೆ, ಪೊಂಗಲ್ ಮಾಡಿದ್ದಾರೆ, ಅಡುಗೆ ಮಾಡಿ ಮತ್ತು ಊರೆಲ್ಲ ಮೆರವಣಿಗೆ ಕೂಡ ಮಾಡಿದ್ದಾರೆ. ಇವರ ರಾಸುಗಳು ಏನಿದ್ದಾವೆ ಸುಮಾರು 30-40ಕ್ಕೂ ಹೆಚ್ಚು ರಾಸುಗಳನ್ನು ಎಲ್ಲ ಮೆರವಣಿಗೆ ಮುಖಾಂತರ ಮಾಡಿ ಇವತ್ತೊಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ ರಾಜಪ್ಪನವರಂತೆ. ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ಮಾತಾಡ್ತಾ, ನಾನು ಮುಂದಿನ ವರ್ಷ ಒಳ್ಳೊಳ್ಳೆ ರಾಸುಗಳನ್ನು ತಂದು ಇದೇ ಸಂಕ್ರಾಂತಿ ಹಬ್ಬದಂದು ವಿಜೃಂಭಣೆಯಾಗಿ ಕೂಡ ನಾನು ಹಬ್ಬವನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅವರು ಮುಂದಿನ ವರ್ಷ ಸಾಕಷ್ಟು 1, 2, 3, 4, 5, 10 ಜೊತೆ ರಾಸುಗಳು, ಹಳ್ಳಿಕಾರಗಳನ್ನ ತರಲಿ, ಮಾದರಿ ರೈತರಾಗಲಿ, ವ್ಯವಸಾಯ ಮಾಡಲಿ ಅಂತ ಆಶಿಸೋಣ. ಅದೇ ರೀತಿ ಇನ್ನೂ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲ ಕಾಲದಲ್ಲಿ ಎಲ್ಲನೂ ಗೋ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾಯಿದ್ರು. ಅದು ಇವಾಗ ಎಲ್ಲ ಬಿಟ್ಬಿಟ್ಟು ಇದು ಮಾಡ್ತಾಯಿದ್ರು. ನಾವು ಹಳೇ ಪದ್ಧತಿನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹಸು ಕಟ್ಟಿ ಒಂದು 20-30 ಹಸು ಕಟ್ಟಿ ಆ ಪದ್ಧತಿ ಬಿಡಗೂಡ್ದು ಅಂತ ಹೇಳ್ಬಿಟ್ಟು ಆ ಪುರಾತನ ಕಾಲದಿಂದ ಪದ್ಧತಿನ ನಾವು ಅದೇ ತರ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಎಲ್ಲ ಗೋ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗೋ ಸೇವೆ ಮಾಡ್ತಾ ಇದ್ದೀನಿ ನಾನು.
30-35 ಹಸು ಇದ್ದಾವೆ, ಕುರಿ ಮೇಕೆ ಎಲ್ಲ ಇದ್ದಾವೆ. ಎಲ್ಲ ಆ ಪದ್ಧತಿ ಮಾಡಬೇಕು ಅಂತ ನಾವು ಹಳೆ ಪುರಾತನ ಕಾಲದ ಪದ್ಧತಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಸೇವೆ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಸೇವೆ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಪೀಳಿಗೆಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನ ಪದ್ಧತಿ ಅದೇ ಆಚರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮಾಡಿ ಇದು ಎಲ್ಲ ಮಾಡ್ತಾ ಇದ್ರಿ. ಮುಂದಿನ ವರ್ಷ ಅದೇ ಇನ್ನ ವಿಜೃಂಭಣೆಯಿಂದ ಮಾಡ್ತೀನಿ ನಾನು. ನಾಟಿ ಹಳ್ಳಿ ಕಾರು ಎಲ್ಲ ತಗೊಂಡ್ಬಂದು ಮುಂದಿನ ವರ್ಷ ವಿಜೃಂಭಣೆಯಿಂದ ಮಾಡ್ತೀನಿ ನಾನು. ಕೇಳಿದ್ರಲ್ಲ ವೀಕ್ಷಕರೇ, ರಾಜಪ್ಪನವರು ಪೂಜೆ, ವಿಶೇಷವಾದ ಪೂಜೆ ಮತ್ತು ಸಂಕ್ರಾಂತಿ ಹಬ್ಬದ ಕುರಿತು ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಹಳ್ಳಿ ಕಾರುಗಳನ್ನು ತರ್ತೇವೆ, ವಿಜೃಂಭಣೆಯಿಂದ ಮಾಡ್ತೇವೆ, ಇನ್ನೂ ಸಂಕ್ರಾಂತಿಯ ಸಡಗರವನ್ನು ಹೆಚ್ಚಾಗಿ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇವರು ಹೆಚ್ಚಾಗಿ ಒಳ್ಳೆಯ ವ್ಯವಸಾಯನ ಮಾಡಲಿ, ಮುಂದಿನ ವರ್ಷ ಇದೇ ಸಂಕ್ರಾಂತಿ ಹಬ್ಬದಂದು ಇನ್ನೂ ಹೆಚ್ಚು ರಾಸುಗಳಿಗೆ ಪೂಜೆ ಮಾಡಲಿ, ಗೋಪೂಜೆಯನ್ನು ಮಾಡಿ ಒಂದು ಮಾದರಿ ರೈತರಾಗಿ ಬೆಳೀಲಿ ಅಂತ ಹೇಳ್ತಾ ಮುಂದಿನ ಸುದ್ದಿಯನ್ನು ನೋಡೋಣ.